ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ನೋಡ್ರಿ, ಮಾನವೀಯತೆ ಇರಬೇಕು. ಕಾನೂನುಗಳು ಇದೆ, ಕಾನೂನು ಕಟ್ಲೆಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ, ಕಾನೂನು ಕಟ್ಲೆಯಲ್ಲಿ ನಾವು ಇರಬೇಕಾಗುತ್ತೆ. ಆದರೆ ಮನುಷ್ಯನಿಗೆ ಆಗುವಂಥ ಕಾನೂನುಗಳು ಬೇಕು, ಮನುಷ್ಯನಿಗೆ ಆಗದೇ ಇರೋವಂಥ ಕಾನೂನುಗಳು ಬೇಡ. ಆದರೆ ನಾವು ಕಾನೂನು ಚೌಕಟ್ಟು ಮೀರಿ ಹೋಗಬಾರ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಚಿಕ್ಕ ಹುಡುಗಿ ಅಂದರೆ ಒಂದು 20, 23, 24 ವರ್ಷದ ಹುಡುಗಿ ಬರ್ತಾ ಇರುತ್ತೆ. ಏನೋ ತಗೊಳಕ್ಕೋ ಏನಕ್ಕೋ ಹೋಗಿರುತ್ತೆ, ನಿಧಾನ ಆಗುತ್ತೆ. ನಿಧಾನ ಆದಾಗ ಟ್ರೈನು ಮುಂದೆ ಹೋಗ್ತಾ ಇರುತ್ತೆ. ಹುಡುಗಿಗೆ ಏನೋ ಎಕ್ಸಾಮಿಗೋ ಏನೋ ಮನೆಗೋ ಹೋಗಲೇಬೇಕಾಗಿರೋಂಥ ಸಂದರ್ಭ. ಟ್ರೈನು ಮಿಸ್ ಆದರೆ ಗೋಳಾಗುತ್ತೆ ಅಂತ ಹುಡುಗಿ ಹೋಗ್ತಾ ಇದ್ದಾಗ ಅದನ್ನು ಅಲ್ಲಿದ್ದ ಸ್ಟೇಷನ್ ಮಾಸ್ಟ್ರು, ರೈಲ್ವೆ ಸ್ಟೇಷನಲ್ಲಿ ಇರ್ತಾರಲ್ಲ, ಉತ್ತರ ಪ್ರದೇಶದಲ್ಲಿ ನಡೆದಂಥ ಘಟನೆ. ಅವರು ಏನು ಮಾಡ್ತಾರೆ, ಆ ಬಾವುಟ ಏನೋ ಮಾಡಿ ಸಡನ್ನಾಗಿ ಟ್ರೈನು ನಿಲ್ಲಿಸ್ತಾರೆ. ಆದರೆ ಟ್ರೈನು ನಿಲ್ಲಿಸಿದಾಗ ಆ ಕಡೆ ಆ ರೈಲ್ವೆ ಪೊಲೀಸ್ ಅಧಿಕಾರಿಗಳಿರಲ್ವ, ಎಂಥ ಒಂದು ಮಾನವೀಯತೆ ಇಲ್ಲದ ಕೆಲಸ ಮಾಡಿದ್ದಾರೆ ಅಂದರೆ, ಈ ಯಾವುದೋ ಒಂದು ಈಗೊಂದು ಕೇಸ್ ಮಾಡೋ, ಒಂದು ದಂಡನೋ ಫೈನೋ ವಿಚಾರಣೆ ಮಾಡ್ಬೋದಾಗಿತ್ತು. ಜನಗಳಿಗೋಸ್ಕರನೇ ಕಾನೂನು ಇರೋದು, ಜನಗಳಿಗೆ ಕೆಲಸ ಮಾಡೋಕ್ಕೆ ಪೊಲೀಸ್ನವರಿರೋದು. ಆದರೆ ಆ ಸ್ಟೇಷನ್ ಮಾಸ್ಟರ್ನ ಅಮಾನವೀಯತೆಯಾಗಿ ಒಂದು ಕರೆದುಕೊಂಡು ಹೋಗಿಲ್ಲ. ಅವ್ರು ಏನೋ ಇದು ಮಾಡ್ಬೇಕಾದ್ರೆ ಅವರಿಗೆ ಹೊಡೆದು ಬಡ್ದು ಏನೋ ಒಂದು ಕಸದು ಗೋಣಿಚೀಲ ಎಳ್ಕೊ ಹೋಗ್ತಾರಲ್ಲ, ಆ ರೀತಿ ಎಳ್ಕೊಂಡು ಹೋಗಿದ್ದಾರೆ. ಆದರೆ ಇವನು ಸೀಮೆಗಿಲ್ದಿದ್ದು ಇವರು ಸ್ಟೇಷನ್ ಪೊಲೀಸ್ಗಳು ಗೊತ್ತಿಲ್ಲ. ಜನಗಳಿಗೆ ಅವರೇನಾದರೂ ತಮ್ಮ ವೈಯಕ್ತಿಕವಾಗಿ ಏನಾದ್ರು ವೀಡಿಯೋಕ್ಕೋ ಒಂದು ಏನಾದ್ರು ಜಾಲಿ ಮಾಡೋಕ್ಕೋ ಟ್ರೈನ್ ನಿಲ್ಲಿಸಿದ್ರ, ಒಬ್ಬ ಜನಗಳಿಗೆ, ಒಬ್ಬ ಹುಡುಗಿಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಟ್ರೈನನ್ನು ನಿಲ್ಲಿಸಿದ್ರು. ಆದರೆ ಈ ಪೊಲೀಸ್ ಅಧಿಕಾರಿಗಳು ತಮ್ಮ ದರ್ಪದಿಂದ ಅಮಾನವೀಯತೆಯಾಗಿ ಅವ್ರನ್ನ ಎಳ್ಕೊಂಡೋಗಿ ಒಂದು ಪ್ರಾಣಿಗಿಂತಲೂ ಕೀಳಾಗಿ, ಒಂದು ಕಸದ ಚೀಲಗಿಂತ ಕೀಳಾಗಿ ದರನ ಎಳ್ಕೊ ಹೋಗ್ತಾರೆ, ಹೊಡಿತಾರೆ, ಮಾಡ್ತಾರೆ. ಎಲ್ಲ ಕಡೆ ಆ ವಿಡಿಯೋನೂ ಇದೆ, ವೈರಲ್ಲು ಆಗಿದೆ. ಆದರೆ ರೈಲ್ವೆ ಮಿನಿಸ್ಟ್ರನ್ನ ನಾವು ಮೆಚ್ಚಲೇಬೇಕು. ಭಾರತದ ರೈಲ್ವೆ ಮಿನಿಸ್ಟ್ರಿಗೆ ನನ್ನ ಧನ್ಯವಾದ. ಆದರೆ ಅವ್ರ ಮನೆಗೆ ಹೋಗಿ, ಯಾರು ಹೊಡೆತ ತಿಂದು ಇದಾಗಿದ್ರಲ್ಲ, ಅವ್ರ ಮನೆಗೆ ಹೋಗಿ, ನೀವು ಒಳ್ಳೆ ಕೆಲಸ ಮಾಡಿದ್ಯಾ, ತಪ್ಪು ಕೆಲಸ ಅಲ್ಲ, ಜನಗಳಿಗೋಸ್ಕರ ಮಾಡಿದ್ಯಾ, ಒಳ್ಳೆ ಕಾರ್ಯ ಅಂತ ಅವರಿಗೆ ಒಂದು ಸನ್ಮಾನಿಸಿ ಧನ್ಯವಾದ ಹೇಳಿ ಮತ್ತೆ ಅವರಿಗೆ ಕೆಲಸಕ್ಕೆ ಅಪಾಯಿಂಟ್ ಮಾಡಿದ್ದಾರೆ. ಇಂಥ ರೈಲ್ವೆ ಮಂತ್ರಿಗಳಿಗೂ ಧನ್ಯವಾದಗಳು. ನೀವು ಕೆಲಸಗಳು ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಯಾವುದೇ ಅಧಿಕಾರಿಗಳೇ, ಯಾವುದೇ DC ಪೊಲೀಸ್ ಆಗಲಿ, ಜನಗಳಿಗಿಂತ ಯಾವುದೂ ಹೆಚ್ಚಲ್ಲ. ಜನಗಳ ದುಡ್ಡಲ್ಲಿ ನಿಮಗೆ ಸಂಬಳ, ನಿಮಗೆ ಸೌಕರ್ಯ, ನಿಮಗೆ PF, DF, ನಿಮಗೆ ಏನು ಮನೆಗಳು ಕೊಟ್ಟಿರ್ತಾರೆ, ಅವೆಲ್ಲ ಜನಗಳು ದುಡ್ಡಲ್ಲಿ ಮಾಡೋದು. ಹಾಗೆ ಅದಕ್ಕೆ ಜನಗಳು ವಿರೋಧವಾಗಿ ಕೆಲಸ ಮಾಡಬಾರ್ದು. ತಪ್ಪಿದ್ರಿಗೂ ದಂಡಿಸಿ ಹೇಳಿ ಮಾಡಿ. ಆದರೆ ಜನಗಳಿಗೆ ವಿರುದ್ಧವಾಗಿ ಅವ್ರಿಗೆ ಒಳ್ಳೇದು ಮಾಡಿದಂಥ ಸ್ಟೇಷನ್ ಮಾಸ್ಟ್ರಿಗೆ ನೀವು ಮಾಡಿದಂಥ ಕ್ರೌರ್ಯಕ್ಕೆ ಧಿಕ್ಕಾರ ಅಂತ ಹೇಳ್ತಾ, ಹಾಗೆ ರೈಲ್ವೆ ಮಿನಿಸ್ಟ್ರಿಗೆ ಒಂದು ಧನ್ಯವಾದ ಹೇಳ್ತೀವಿ. ಯಾಕೆ ಅಂದರೆ ಅವರಿಗೆ ಉತ್ತಮವಾದ ಕೆಲಸಗಳ ಮಾಡಿದ್ದಕ್ಕೆ. ಇದೊಂದು ಚಿಕ್ಕದು ಅಲ್ಲ, ಚಿಕ್ಕದೇ ಮುಂದಿನ ದೊಡ್ಡ ಕೆಲಸ ಆಗ್ತವೆ. ಆದರೆ ಅವರು ಬಂದು ಅಲ್ಲಿ ಅವ್ರು ಸ್ಟೇಷನ್ ಮಾಸ್ಟ್ರಿಗೆ ಸಲ್ಲಿಸಿದ ಗೌರವ, ಆ ಜನಗಳಿಗೆ ಕಾರ್ಯ ಮಾಡಬೇಕು ಅನ್ನೋದು ಹೇಳಿದ ಮಾತುಗಳಿಗೆ ನನ್ನ ದೊಡ್ಡದೊಂದು ಸಲಾಮ್ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ, ಯಾವುದೋ ದೇಶದ ಪರವಾಗಲ್ಲ, ಇದು ಏನಿದ್ರು ಜನಗಳ ಪರವಾಗಿ, ಜನಗಳಿಗೋಸ್ಕರ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.